ವಿಶಾಲವಾದ ಮಾತ್ರ ಮಠಗಳಲ್ಲಿ ಕ್ರಮ ಏನು? ತಟ್ಟೆಯೊಳಗೆ ಅನ್ನ ಆಹಾರಗಳನ್ನು ಹಾಕಿಕೊಂಡು, ಮುಖ್ಯವಾಗಿ ಅನ್ನ ಪಾಯಸ ಇದನ್ನ ಹಾಕಿಕೊಂಡು ಬೃಂದಾವನದ ಮುಂದೆ ಹಿಡಿದುಕೊಂಡು ನಿಂತುಕೊಳ್ಳುವಂತಹ ಪದ್ಧತಿ. ಆಗ ಆ ಗುರುಗಳು, ಅಲ್ಲಿ ಬಂದಂತಹ ಅಲ್ಲಿರುವಂತಹ ಗುರುಗಳಿದ್ದಾರಲ್ಲ, ತಮ್ಮ ಕಣ್ಣಿನಿಂದ ಅದನ್ನ ನೋಡ್ತಾರೆ. ಯಾವಾಗ ಯತಿಗಳ ಮುಂದೆ ನಾವು ಅನ್ನಾಹಾರವನ್ನ ಈ ರೀತಿಯಾಗಿ ಹಿಡಿದೆವೋ ಅವರಿಗೆ ನಮ್ಮ ಪಾರ್ಥಿವ ಅನ್ನಾಹಾರದಿಂದ ಏನೂ ಆಗಬೇಕಾಗಿಲ್ಲ. ಕಣ್ ತೆರೆದು ನೋಡ್ತಾರೆ. ಪ್ರಣವ ಜಪ ಮಾಡ್ತಾ ಇರುವ ಆ ಯೋಗಿ ವರೇಣ್ಯರು ಕಣ್ ತೆರೆದು ನೋಡ್ತಾರೆ. ಕಣ್ ತೆರೆದು ನೋಡಿದಾಗ ಅವರ ಕಣ್ಣಿನ ಒಳಗಿಂದ 5 ರೂಪಗಳ ಭಗವಂತ ಬಂದು ಅಲ್ಲಿ ಸನ್ನಿಹಿತನಾಗ್ತಾನೆ. ಸನ್ನಿಹಿತನಾದದ್ದಕ್ಕಾಗಿ ಆ ಹಸ್ತೋದಕವನ್ನು, ಅದಕ್ಕೆ ಅದು ಹಸ್ತೋದಕ ಅಂತ ಕರೆಸಿಕೊಳ್ತದೆ, ಅದನ್ನ ನಾವು ಸ್ವೀಕಾರ ಮಾಡುವುದರಿಂದ ಎಂಥ ಪರಿಣಾಮವಾಗ್ತದೆ ಗೊತ್ತೇನೋ? ಹಸ್ತೋದಕವನ್ನ ನಾವು ಉಂಡಾಗ ಏನೆಲ್ಲ ದೋಷಗಳಿದೆಯಲ್ಲ, ನಮ್ಮ ಜ್ಞಾನ ಪ್ರತಿಬಂಧಕವಾದ ದೋಷಗಳು ದೇಹದಲ್ಲೇನು ಕುಳಿತಿವೆ, ಆ ಸಕಲ ದೋಷಗಳು ಸಹಿತ ಪರಿಹಾರವಾಗ್ತವೆ ಹಸ್ತೋದಕದಿಂದ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಪರಮ ಪವಿತ್ರವಾದ ಈ ಅಭೇದ್ಯವಾದ ಕೋಟೆಯ ಒಳಗಡೆಗೆ ಪ್ರವೇಶವನ್ನ ಮಾಡಬೇಕಾದ್ರೆ ಕೀಲಿಕೈಗಳು, ದಾಸ ಸಾಹಿತ್ಯ, ರಾಜರ ಋಷುತ್ವ, ಹಸ್ತೋದಕ ಇವೆಲ್ಲವೂ ಸಹಿತ ಇವಿದ್ದಾಗ ಪರಿಶುದ್ಧವಾದ ದೇವಸ್ಥಾನಕ್ಕೆ ಹೋಗ್ತೇವೆ.